ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಗೈಸ್, ಏನಿಲ್ಲ, ಸಿಂಪಲ್ಲಾಗಿ ಮನೇಲಿರೋವಂಥ ಪ್ರಾಡಕ್ಟ್ ಯೂಸ್ ಮಾಡಿಕೊಂಡು, ಅಂದರೆ ನಮ್ಮಲ್ಲಿ ಯಾವ ರೀತಿ ಕಡಿಮೆ ಬೆಲೆಯದು ಪ್ರಾಡಕ್ಟ್ಸ್ ಯೂಸ್ ಮಾಡಿ ಮೇಕಪ್ ಮಾಡ್ಕೊಳ್ಳೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಗೈಸ್. ನಿಮ್ಮೆಲ್ರಿಗೂ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಮೊದಲನೇದಾಗಿ ಗೈಸ್, ಲ್ಯಾಕ್ಮಿ ಮಾಯಿಶ್ಚರೈಸರ್ನ ಯೂಸ್ ಮಾಡ್ತಾಯಿದ್ದೀನಿ ನಾನು ಯಾವಾಗಲೂ ನಿಮ್ಮ ಹತ್ರ ಯಾವುದು ಮಾಯಿಶ್ಚರೈಸರ್ ಇರುತ್ತೋ ನೀವು ಅದನ್ನೇ ಮಾಯಿಶ್ಚರೈಸರ್ ಮಸ್ಟ್ ಆ್ಯಂಡ್ ಶುಡ್ ಆಗಿ ಯೂಸ್ ಮಾಡಿ. ಯಾಕೆ ಅನ್ನೋದಾದರೆ ನಮ್ಮ ಸ್ಕಿನ್ನನ್ನು ಹೈಡ್ರೇಟ್ ಮಾಡುತ್ತೆ. ಅದಕ್ಕೋಸ್ಕರ ನಾವು ನಮ್ಮ ಕೈ ಕಾಲು ಮಾಯಿಶ್ಚರೈಸರ್ ಹಚ್ಕೋತಾ ಇರ್ತೀವಲ್ವ, ಅದೇ ಥರ ಫೇಸ್ಗೂ ಕೂಡ ನಾವು ತುಂಬ ಇಂಪಾರ್ಟೆನ್ಸ್ ಕೊಡಬೇಕಾಗುತ್ತೆ. ಹಾಗಾಗಿ ನಾನೀಗ ಫಸ್ಟು ಲ್ಯಾಕ್ಮಿ ಮಾಯಿಶ್ಚರೈಸರ್ನ ಯೂಸ್ ಮಾಡ್ತಾಯಿದ್ದೀನಿ. ಫೇಸ್ ಒಂದೇ ಅಲ್ಲ, ಮತ್ತು ಕಿವಿ, ನೆಕ್, ಕುತ್ತಿಗೆ ಭಾಗದಲ್ಲೂ ಕೂಡ ನೀವು ಹಚ್ಕೋಬೇಕು. ಇಲ್ಲ ಅಂದರೆ ಏನಾಗುತ್ತೆ, ಕುತ್ತಿಗೆ ಒಂದು ಭಾಗ ಕಪ್ಪ ಅನಿಸುತ್ತೆ, ಮುಖ ಮಾತ್ರ ಕ್ರೀಮ್ ಇವೆಲ್ಲ ಯೂಸ್ ಮಾಡಿರೋದೇ ಒಂಥರ ಕಾಣುತ್ತೆ. ಅದಕ್ಕೋಸ್ಕರ ನೀವೇನು ಮಾಡಿ, ನೆಕ್ ಪಾರ್ಟು, ಫೇಸ್ ಪಾರ್ಟು ಮತ್ತು ಇಯರ್ ಪಾರ್ಟು ಕೂಡ ಯೂಸ್ ಮಾಡ್ಕೊಳ್ಳಿ, ಓಕೆನಾ. ಇವಾಗ ನಾನು ಮಾಯಿಶ್ಚರೈಸರ್ ಅಪ್ಲೈ ಮಾಡಿದ್ದಾಗಿದೆ ಗೈಸ್. ಹೇಳಬೇಕಂದ್ರೆ ಸ್ಕಿನ್ನು ತುಂಬ ಚೆನ್ನಾಗಿರುತ್ತೆ. ಆಲ್ಮೋಸ್ಟ್ ಮಾಯಿಶ್ಚರೈಸರ್ನ ಯೂಸ್ ಮಾಡಿ. ಕೆಲವರು ಡೈರೆಕ್ಟಾಗಿ ಕ್ರೀಮ್ಸ್ ಯೂಸ್ ಮಾಡ್ತಾರೆ, ಆ ಥರ ಯೂಸ್ ಮಾಡಬಾರ್ದು. ಹಾಗಾಗಿ ಫಸ್ಟ್ ಮಾಯಿಶ್ಚರೈಸರ್ ಯೂಸ್ ಮಾಡ್ಕೋಬೇಕು. ಸ್ಟೋರ್ಗಳಲ್ಲಿ ಕೇಳಿದರೆ ಕೊಡ್ತಾರೆ, ಫೇಸ್ ಮಾಯಿಶ್ಚರೈಸರ್ ಕೊಡಿ ಅಂದರೆ. ಈಗ ನಾನು ನೆಕ್ಸ್ಟ್ ಅಪ್ಲೈ ಮಾಡ್ತಾಯಿದ್ದೀನಿ ಕ್ರೀಮು. ಅಂದರೆ ನಾನು ಡೈಲಿ ಯೂಸ್ ಮಾಡೋದು ಇದೆ ಡೇ ಕ್ರೀಮು. ಯಾವುದು ಅನ್ನೋದಾದರೆ ಲೋಟಸ್ ಅವ್ರದ್ದೇ ನಾನು ಯಾವಾಗಲೂ ಯೂಸ್ ಮಾಡೋದು. ಸೊ ಹಾಗಾಗಿ ನಿಮ್ಮ ಹತ್ರ ಯಾವುದಿರುತ್ತೋ ಅದನ್ನೇ ನೀವು ಯೂಸ್ ಮಾಡ್ಕೊಳ್ಳಿ. ಇದು ಎಲ್ಲ ಸ್ಕಿನ್ ಟೈಪ್ವರೆಗೂ ಬರುತ್ತೆ ಲೋಟಸ್ಸು. ಸೊ ಹಾಗಾಗಿ ನಾನು ಲೋಟಸ್ ಯೂಸ್ ಮಾಡ್ತೀನಿ ಯಾವಾಗಲೂ. ಲೋಟಸನ್ನೇ ಹಚ್ಕೋತಾ ಇದ್ದೀನಿ. ಸೇಮ್ ಇದನ್ನು ಕೂಡ ಕುತ್ತಿಗೆ ಭಾಗ ಮತ್ತು ಮುಖಕ್ಕೆ ಮತ್ತು ಕಿವಿಗೆ ಹಚ್ಕೋತೀನಿ. ನೆಕ್ಸ್ಟ್ ಈಗ ನಾನು ಪೌಡರ್ ಯೂಸ್ ಮಾಡ್ತಾಯಿದ್ದೀನಿ. ಪೌಡರ್ ಬಂದುಬಿಟ್ಟು ವೈಟ್ ಟೋನ್ ಯೂಸ್ ಮಾಡಿದ್ದೀನಿ. ನಾನು ಯಾವಾಗಲೂ ಇದನ್ನೇ ಯೂಸ್ ಮಾಡ್ತೀನಿ, ಹಾಗಾಗಿ ನಾನು ಇದನ್ನೇ ಯೂಸ್ ಮಾಡ್ಕೋತಾ ಇದ್ದೀನಿ. ನಿಮ್ಮ ಮನೇಲಿ ನೀವು ಯಾವ ಪೌಡರ್ ಯೂಸ್ ಮಾಡ್ತೀರೋ ಅದನ್ನೇ ನೀವು ಯೂಸ್ ಮಾಡಿಕೊಂಡು ಡೈಲಿ ಮೇಕಪ್ಪನ್ನು ಮಾಡ್ಕೋಬೋದು, ಓಕೆನಾ. ಈಗ ನಾನು ಇದನ್ನು ಅಪ್ಲೈ ಮಾಡ್ಕೊಂಡು ಬರ್ತೀನಿ ಗೈಸ್, ಓಕೆನಾ. ಹಾಗೆ ಇದು ಕೂಡ ನೆಕ್ಕು ಮತ್ತು ಫೇಸು ಮತ್ತು ಇಯರ್ ಎಲ್ಲ ಕಡೆನೂ ಹಚ್ಕೋಬೇಕು. ಇಲ್ಲಾಂದರೆ ಅದು ಕುತ್ತಿಗೆ ಒಂಥರ ಕಾಣುತ್ತೆ, ಮುಖ ಒಂಥರ ಕಾಣುತ್ತೆ. ಅದಕ್ಕೋಸ್ಕರ ಮಾಯಿಶ್ಚರೈಸರ್ ಆಗಿರ್ಬೋದು, ಕ್ರೀಮ್ ಆಗಿರ್ಬೋದು, ಪೌಡರ್ ಆಗಿರ್ಬೋದು, ಕುತ್ತಿಗೆಗೂ ಹಚ್ಕೊಳ್ಳಿ ಮತ್ತು ಮುಖಕ್ಕೂ ಕಿವಿಗೂ ಕೂಡ ಹಚ್ಕೊಂಡ್ರೆ ಚೆನ್ನಾಗಿ. ಕೆಲವರು ನೋಡಿರ್ತೀವಲ್ಲ, ಅವರು ಫೇಸಿಗೆ ಮಾತ್ರ ಅವ್ರು ಇಂಪಾರ್ಟೆನ್ಸ್ ಕೊಟ್ಟಿರ್ತಾರೆ, ಕುತ್ತಿಗೆ ಭಾಗದಲ್ಲಿ ಹಚ್ಚಿರೋದಿಲ್ಲ. ಆವಾಗ ಏನು ಅನಿಸುತ್ತೆ, ಫೇಸೇ ಒಂಥರ ಕಾಣುತ್ತೆ, ಮತ್ತು ಕುತ್ತಿಗೆನೇ ನೆಕ್ ಪಾರ್ಟೇ ಒಂಥರ ಕಾಣ್ತಾ ಇರುತ್ತೆ. ಅದಕ್ಕೋಸ್ಕರ ನೆಕ್ಕು ಮತ್ತು ಫೇಸ್ ಎರಡಕ್ಕೂ ಇಂಪಾರ್ಟೆನ್ಸ್ ಕೊಟ್ಟರೆ ಒಂದೇ ಥರ ಅನಿಸುತ್ತೆ. ಅದಕ್ಕೋಸ್ಕರ ಈಗ ನೆಕ್ಸ್ಟ್ ಬಂದುಬಿಟ್ಟು ನಾನು ಲಿಪ್ ಬಾಮ್ ಯೂಸ್ ಮಾಡಿದ್ದೀನಿ. ಲಿಪ್ ಬಾಮ್ ಬಂದುಬಿಟ್ಟು ಸ್ವಿಸ್ ಬ್ಯೂಟಿ ಅವ್ರದ್ದು. ನಾನು ನಿಮ್ಮ ಹತ್ರ ಯಾವುದು ಲಿಪ್ ಬಾಮ್ ಇರುತ್ತೋ ಅದು ಲಿಪ್ ಬಾಮ್ ಯೂಸ್ ಮಾಡಿ. ನಾನಿಲ್ಲಿ ಯಾವುದೇ ಲಿಪ್ಸ್ಟಿಕ್ ಯೂಸ್ ಮಾಡಿಲ್ಲ, ಓನ್ಲಿ ಫಾರ್ ಲಿಪ್ ಬಾಮ್. ಅದು ಲಿಪ್ ಬಾಮ್ ಆ ಥರ ಕಾಣಿಸ್ತಿದೆ, ಲಿಪ್ಸ್ಟಿಕ್ ಥರ, ಬಟ್ ಆದರೆ ಲಿಪ್ಸ್ಟಿಕ್ ಅಲ್ಲ, ಇದು ಲಿಪ್ ಬಾಮು ಸ್ವಿಸ್ ಬ್ಯೂಟಿ ಅವ್ರದ್ದು ಯೂಸ್ ಮಾಡಿರೋದು. ನಾನು ಡೈಲಿ ಇದನ್ನೇ ಯೂಸ್ ಮಾಡೋದು. ಸೊ ಹಾಗಾಗಿ ನಾನು ಇದನ್ನೇ ಯೂಸ್ ಮಾಡ್ತಾಯಿದ್ದೀನಿ, ಓಕೆನಾ. ನೋಡಿ, ಈಗ ಆಲ್ಮೋಸ್ಟ್ ನಮ್ಮ ಮೇಕಪ್ ಆಗಿದೆ. ಇನ್ನೇನು ಕಾಜಲ್ಲು ಮತ್ತು ಬಿಂದಿ ಇಟ್ಟರೆ ನಮ್ಮ ಡೈಲಿ ಮೇಕಪ್ ಮುಗಿಯುತ್ತೆ. ಗೈಸ್, ಇವಾಗ ನಾನು ಏನು ಯೂಸ್ ಮಾಡ್ತಾಯಿದ್ದೀನಿ ಅನ್ನೋದಾದರೆ ಬನ್ನಿ ನೋಡಿ ತೋರಿಸ್ತೀನಿ. ಈಗ ಐಕಾನಿಕ್ ಲ್ಯಾಕ್ಮಿ ಕಾಜಲ್ ಇದು. ಸೊ ಇದನ್ನು ಅಪ್ಲೈ ಮಾಡ್ತಾಯಿದ್ದೀನಿ. ಇದು ಒಂದು ನಾವು ಯೂಸ್ ಮಾಡಿದ್ವಿ ಅಂದರೆ ನಮ್ಮ ಫೇಸೇ ಲುಕ್ಕೇ ಚೇಂಜ್ ಇರುತ್ತೆ ಗೈಸ್. ಹೇಳಬೇಕಂದ್ರೆ ಐಕಾನಿಕ್ ಕಾಜಲ್ ಇದು ಲ್ಯಾಕ್ಮಿ ಅವ್ರದ್ದು. ಏನು ಲ್ಯಾಕ್ಮಿ ಅಂತ ತುಂಬ ಹೇಳ್ತಿದ್ದಾರೆ, ಸ್ಪಾನ್ಸರ್ ಅಂತ ಏನೂ ಅಂದ್ಕೋಬೇಡಿ. ಯಾವುದೇ ರೀತಿ ಏನು ಸ್ಪಾನ್ಸರ್ ಏನಲ್ಲ, ಜಸ್ಟ್ ಅಪ್ಲೈ ಮಾಡ್ತಾಯಿದ್ದೀನಿ ಅಷ್ಟೇ. ನನ್ನ ಹತ್ರ ಇರೋದನ್ನು ನಾನು ಹೇಳ್ತಾಯಿದ್ದೀನಿ. ನಿಮ್ಮ ಹತ್ರ ಯಾವುದೇ ಬ್ರ್ಯಾಂಡಿಂದೇ ಆಗಿರಲಿ ಕಾಜಲ್ ಇದ್ದರೆ ನೀವು ಅದನ್ನೇ ಯೂಸ್ ಮಾಡ್ಕೋಬೋದು, ಓಕೆನಾ. ನೋಡಿ, ಫೇಸ್ ಲುಕ್ಕೇ ಚೇಂಜ್ ಇರುತ್ತೆ ಕಾಜಲ್ ಯೂಸ್ ಮಾಡಿದರೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಹೇಳ್ಬೇಕಂದ್ರೆ ಕಾಜಲ್ ಯೂಸ್ ಮಾಡಿದರೆ ಹಿಂದಿನ ಕಾಲದಲ್ಲಿ ತುಂಬ ಯೂಸ್ ಮಾಡ್ತಾಯಿದ್ರಂತೆ. ಏನೋ ದೃಷ್ಟಿ ಆಗೋದಿಲ್ಲ ಅನ್ನೋದಕ್ಕೋಸ್ಕರ ಕಾಜಲ್ ಯೂಸ್ ಮಾಡ್ತಿದ್ರಂತೆ. ಮತ್ತು ಕಣ್ಣಲ್ಲಿ ಯಾವುದೇ ರೀತಿ ಧೂಳು ಏನೇ ಹೋದರೂ ಬೇಗ ಆಚೆ ಕಡೆ ಬರುತ್ತೆ ಅನ್ನೋದು ಪರ್ಪಸ್ ಇತ್ತಂತೆ. ಬಟ್ ಇವಾಗ ಬ್ಯೂಟಿ ಕಾನ್ಷಿಯಸ್ಗೋಸ್ಕರ ನಾವು ಕಾಜಲ್ಸ್ ಯೂಸ್ ಮಾಡ್ತಿದ್ದೀವಿ. ಬಟ್ ಹಿಂದಿನ ಕಾಲದಲ್ಲಿ ಇದು
ನಮ್ಮ ಒಂದು ಕಣ್ಣಿನ ಸೇಫ್ಟಿಗೋಸ್ಕರ ಯೂಸ್ ಮಾಡ್ತಾ ಇದ್ದಿದ್ದಂತೆ ಕಾಜಲ್ಲು. ಇವಾಗ ನಾನು ಬಿಂದಿ ಇಟ್ಟಿದ್ದೀನಿ ನೋಡಿ. ನನ್ನ ಔಟ್ಲುಕ್ ಈ ರೀತಿ ಇದೆ. ಇವಾಗ ಕೂಮ್ ಮಾಡ್ಕೊಂಡು ಬಂದರೆ ನನ್ನ ಡೈಲಿ ಮೇಕಪ್ಪು ಮುಗ್ದೇ ಹೋಯಿತು. 5 ಮಿನಿಟ್ಸ್ ಇದ್ದರೆ ಸಾಕು ಗೈಸ್, ಜಾಸ್ತಿ ಇನ್ ಟೈಮ್ ಬೇಡ. ಓಕೆನಾ, ಬನ್ನಿ ಈಗ ಏರ್ ಕೂಮ್ ಮಾಡ್ಕೊಂಬರ್ತೀನಿ. ಆಮೇಲೆ ನಾನು ಯಾವ ರೀತಿ ಕಾಣಿಸ್ತಿದ್ದೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಓಕೆನಾ, ನೋಡಿ ಎಷ್ಟೋ ಚೇಂಜಸ್ ಅನ್ನಿಸ್ತಿದೆ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಲ್ಲ. ಏನೋ ಫೇಸ್ ಡೈಲಿ ಇಷ್ಟು 5 ಮಿನಿಟ್ಸ್ ನಾವು ಟೈಮ್ ಕೊಟ್ಟರೆ ಎಷ್ಟು ಚೆನ್ನಾಗಿ ಕಾಣಿಸ್ತೀವಿ ಅಲ್ವಾ, ಪ್ರೆಸೆಂಟಬಲಾಗಿ. ನೋಡಿ ಹೇಗಿದೆ ನನ್ನ ಮೇಕಪ್ ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಿಮ್ಮೆಲ್ರಿಗೂ ಇಷ್ಟ ಆದರೆ ನೀವು ಕೂಡ ಈ ರೀತಿ ಮೇಕಪ್ ಮಾಡಿಕೊಂಡು ಡೈಲಿ ನಿಮ್ಮ ಹತ್ರ ಇರೋವಂಥ ಐಟಮ್ಸಲ್ಲೇ ಯೂಸ್ ಮಾಡಿಕೊಂಡು ನೀವು ಮೇಕಪ್ ಮಾಡ್ಕೋಬೋದು. ಓಕೆನಾ, ಹೇಗಿದೆ ಅನ್ನೋದನ್ನು ನೀವು ಕೂಡ ಮಾಡ್ಕೊಂಡು ನೋಡಿ. ಆಮೇಲೆ ನೀವೇ ಅನ್ಕೋತೀರ, ವಾವ್ ನಾನು ಇಷ್ಟು ಚೆನ್ನಾಗಿ ಕಾಣಿಸ್ತಿದ್ದೀನಾ ಅಂತೇಳಿ. ಓಕೆನಾ, ಬನ್ನಿ ಹಾಗಿದ್ರೆ ನೀವೆಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಓಕೆನಾ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಇಂಪಾರ್ಟೆಂಟ್ ಆಗಿ ಅಂತ ಹೇಳ್ತಾ, ನಿಮಗೆಲ್ರಿಗೂ ಇಷ್ಟ ಆಗಿದ್ದರೆ ಪ್ಲೀಸ್ ಸಪೋರ್ಟ್ ಮಾಡಿ ಗಾಯ್ಸ್. ಓಕೆನಾ, ಹೇಗಿದೆ ನನ್ನ ಲುಕ್ಕು ನೋಡಿ. ಮೊದಲೇ ಹೆಂಗೆ ಕಾಣಿಸ್ತಾ ಇತ್ತು, ಇವಾಗೇ ಎಷ್ಟು ಚೇಂಜಸ್ ಅನ್ನಿಸ್ತಿದೆ ಫೇಸಲ್ಲಿ ಅಲ್ವಾ. ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಪ್ಲೀಸ್ ಗಾಯ್ಸ್ ಹೀಗೆ ನೋಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ, ಮೊದಲೇ ಇದ್ದಿದ್ದು ಫೇಸ್ ಲುಕ್ಕಿಗೂ ಈಗಿರೋ ಫೇಸ್ ಲುಕ್ಕಿಗೂ ನಮ್ಮನ್ನು ನಾವೇ ಎಷ್ಟು ಚೇಂಜಸ್ ಮಾಡ್ಕೋಬೋದು ಅನ್ನೋದನ್ನು ತೋರಿಸ್ಕೊಡುತ್ತೆ ಅಲ್ವಾ. ನಾವು ಡೈಲಿ 2 ಟೈಮ್ಸ್ ಮಾಡೋಕ್ಕಾಗಲ್ಲ ಅಂದರೂ 1 ಟೈಮ್ ಆದರೂ ನೀವು ಪ್ರೆಸೆಂಟಬಲ್ ಆಗಿ ಇರೋಕ್ಕೆ ಟ್ರೈ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ಸ್ ಫಾರ್ ವಾಚಿಂಗ್.